ಹಲೋ ಗಾಯ್ಸ್, ವೆಲ್ಕಮ್ ಟು ತನುಜಾ ಕ್ರಿಯೇಷನ್. ಏನು ರೆಸಿಪೀಸ್ ಬರ್ತಾ ಇಲ್ಲ ಅಡುಗೆವು ಅಂತ ಕೇಳ್ತಾ ಇದ್ರಿ. ಅಕ್ಕನೂ ಬರ್ತಾ ಇಲ್ಲ ಏನು ಅಂತ ಇದ್ರಲ್ಲ. ಈಗ ಅಕ್ಕನ ಮನೆಗೆ ಬಂದಿದ್ದೀನಿ ನೋಡಿ. ನಾವು ಇವತ್ತಿನ ರೆಸಿಪಿ ಗೋಬಿ ಪರೋಟದಲ್ಲಿ ಪನ್ನೀರು, ಆಲೂ ಪರೋಟ ಆ ಥರ ಎಲ್ಲ ಕೇಳಿರ್ತೀರ. ಈಗ ನಾವು ಮಾಡ್ತಾ ಇರೋದು ಗೋಬಿ ಪರೋಟ. ತುಂಬ ಈಸಿಯಲ್ಲಿ ಮಾಡ್ಕೋಬೋದು, ಸುಲಭದಲ್ಲಿನೂ ಮಾಡ್ಬೋದು. ಹೆಚ್ಚು ಹೊತ್ತು ಟೈಮ್ ತಗೊಳ್ಳಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಟೇಸ್ಟೂ ಹಂಗೆ ಇರುತ್ತೆ. ಕಾಂಬಿನೇಷನಲ್ಲಿ ಅಕ್ಕ ಕೊಟ್ಟಿರೋದು ಮೊಸರು ಬಜ್ಜಿ ಕೊಟ್ಟಿದ್ದಾರೆ. ಬಜ್ಜಿ ಮೊಸರು ತುಂಬ ಚೆನ್ನಾಗೇ ಇತ್ತು, ಟೇಸ್ಟಿಯಲ್ಲೇನೂ ಇತ್ತು. ಹಾಗೆ ಬನ್ನಿ ಯಾವ ಥರ ಮಾಡೋದು ಅಂತ ಅಕ್ಕನೂ ತೋರಿಸ್ತಾ ಇದ್ದಾರೆ. ನೋಡೋಣ ಬನ್ನಿ, ನಿಮ್ಮ ಜೊತೆ ನಾನು ನೋಡ್ತೀನಿ. ಹಾಗೆ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಬನ್ನಿ ಈಗ ಯಾವ ಥರ ಮಾಡೋದಂತ ನೋಡೋಣ. ನಾನು ಮಾಡ್ತಾ ಇರೋದು ಗೋಬಿ ಪರೋಟ. ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಇದು ನಾನು ಚಿಕ್ಕದಾಗಿ ಹಚ್ಕೊಂಡಿದ್ದೀನಿ. ಅಲ್ಲ, ಎಷ್ಟು ಸಾಧ್ಯನೋ ಅಷ್ಟು ಚಿಕ್ಕದಾಗಿ ಹಚ್ಕೊಳ್ಳಿ. ಯಾಕಂದರೆ ಇದು ಬಾಯಿಗೆ ಸಿಗಬೇಕು. ಆವಾಗವಾಗ ಅಲ್ಲಲ್ಲಿ ಬಾಯಿಗೆ ಸಿಗ್ತಾ ಇದ್ರೆ ಚೆನ್ನಾಗಿ ಅನಿಸುತ್ತೆ. ಅಲ್ಲ ಮತ್ತು ಬೆಳ್ಳುಳ್ಳಿನೂ ಅಷ್ಟೇ, ಬೆಳ್ಳುಳ್ಳಿನೂ ಆದಷ್ಟು ಚಿಕ್ಕದಾಗಿ ಹಚ್ಕೊಂಡಿದ್ದೀನಿ. ಮತ್ತು ಹಸಿಮೆಣಸಿನ್ಕಾಯಿ, ನಿಮಗೆ ಖಾರಕ್ಕೆ ತಕ್ಕಷ್ಟು ಖಾರ ತಿನ್ನೋರಿದ್ರೆ ಜಾಸ್ತಿ ಹಾಕ್ಕೊಳ್ಳಿ, ಪರವಾಗಿಲ್ಲ. ಮೀಡಿಯಮ್ ಇದ್ದರೆ ನಿಮಗೆ ಖಾರಕ್ಕೆ ತಕ್ಕಷ್ಟು ಚಿಕ್ಕದಾಗಿ ಹಚ್ಕೊಳ್ಳಿ. ಇದು ಎಷ್ಟು ಸೈಡ್ ಇಟ್ಕೊಳ್ರಿ. ಆಮೇಲೆ ಹೂಕೋಸು ಪರೋಟ ಆಗಿರೋದ್ರಿಂದ ನಾನು ಹೂಕೋಸೆ ತೊಗೊಂಡಿದ್ದೀನಿ. ಇದನ್ನು ಇಷ್ಟಿಷ್ಟು ಕಟ್ ಮಾಡಿಕೊಂಡು ಇದನ್ನು ನಾನು ಬಿಸಿನೀರಲ್ಲಿ ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿ ಒಂದು 10 ನಿಮಿಷ ಬಿಟ್ಟು ಹಿಂಗೆ ಗಲ್ಬಿಡಿಸಿದ್ದೀನಿ. ಗಲ್ಬಿಡಿಸಿ ಇದನ್ನು ತೂತಿನ ಬಟ್ಟಲಲ್ಲೇ ಹಾಕ್ಕೊಂಡಿದ್ದೀನಿ. ನೀರೆಲ್ಲ ಇಳಿದೈತೆ. ಇದು ಇಳಿದ್ಮೇಲೆ ಚೆನ್ನಾಗಿ ಇವನ್ನ ತುರ್ಕೋಬೇಕು. ಇದನ್ನು ಈ ಥರ ತುರ್ಕೊತಾ ಇದ್ದೀನಿ. ಇದನ್ನು ಈಗ ನಾನು ಬಾಣಲೆ ಇಟ್ಟಿದ್ದೀನಿ. ಇದನ್ನು ಸ್ಟವ್ ಹಾಕೊಂಡು ಬಿಸಿ ಮಾಡೋಕ್ಕಿದ್ದೀನಿ. ಬಿಸಿ ಆಗಲಿಲ್ಲ. ಇದಕ್ಕೆ ಪಲ್ಯಕ್ಕೆ ತಕ್ಕಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಪಲ್ಯ ಅಂದರೆ ಅದೇ ಗೋಬಿಗೆ ಅದನ್ನು ಮಾಡ್ಕೊಳ್ಳೋದಕ್ಕೆ ಎಣ್ಣೆ ಹಾಕಿದ್ದೀನಿ. ಇದು ಎಣ್ಣೆ ಕಾದ್ಮೇಲೆ ಒಂದು ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ. ಅಲ್ಲ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಚಿಕ್ಕದಾಗಿ ಹಚ್ಕೊಂಡ್ರೆ ಕರಿಬೇವಿನ ಸೊಪ್ಪು ಇವೆಲ್ಲ ಹಾಕಿ ಇವೆಲ್ಲ ಸ್ವಲ್ಪ ಫ್ರೈ ಆಗಿದೆ. ಈಗ ಇದಿಷ್ಟು ಸ್ವಲ್ಪ ಫ್ರೈ ಆಗುತ್ತೆ. ಈಗ ನಾನು ಗೋಬಿ ಮತ್ತು ಫ್ರೈ ಮಾಡ್ಕೊಳ್ಳೋದಕ್ಕೆ ಗೋಬಿನೂ ಹಾಕ್ಕೊತ ಇದ್ದೀನಿ. ಇದನ್ನು ಎಲ್ಲ ಹಸಿನಾತ ಹೋಗ್ಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಒಂದು 5 ನಿಮಿಷ ಆಗುತ್ತೆ. ಇದು ಅವಾಗ ಕೈ ಹಾಕ್ತಾ ಇರೋಣ. ಸ್ವಲ್ಪ ಫ್ರೈ ಆಗಿದೆ, ಹಸಿನಾತ ಎಲ್ಲ ಹೋಗಿದೆ. ಹೋದ್ಮೇಲೆ ಪುಡಿ ಆಗಿಬಿಡ್ತಾ ಇದೆ. ಇದಕ್ಕೆ ನಾನು ಸ್ವಲ್ಪ ಮನೆಯಲ್ಲಿ ಮಾಡಿದ ಮಸಾಲೆ ಪುಡಿ, ಇದು ಅರಿಶಿನ ಪುಡಿ, ಇದಕ್ಕೆ ಪಲ್ಯಗೆ ಎಷ್ಟು ಆಗಬೇಕೋ ಅಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ನೀಟಾಗಿ ಎಲ್ಲ ಕೈ ಆಡಿದ್ರೆ ಚೆನ್ನಾಗಿ ಕಲರ್ ಬರುತ್ತದೆ. ಇದು ಗಮ್ ಅಂತ ಪಲ್ಯ ಥರ ಸ್ಮೆಲ್, ಪಲ್ಯ ಪರಿಮಳ ಬಿಟ್ಕೊಂತ ಐತೆ. ಚಿಕ್ಕದಾಗಿ ಹಚ್ಕೊಂಡ್ರೆ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ. ಇದು ಪಲ್ಯ ಆಯ್ತಲ್ಲ, ಇದನ್ನು ಹಾರಿಬಿಡೋಣ ಸ್ವಲ್ಪ ಹೊತ್ತು. ಇದು ಅಷ್ಟರೊಳಗೆ ನಾವು ಚಪಾತಿ ಹಿಟ್ಟನ್ನು ನೆನೆಸ್ಕೊಳ್ಳೋಣ. ನಾನು ಇದಕ್ಕೆ ಪರೋಟ ಮಾಡೋದಕ್ಕೆ ಇದನ್ನು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ನಾನು ಮೈದಾ ಹಿಟ್ಟು ತೊಗೊಳ್ಳಲ್ಲ, ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ನಮಗೆ ಎಷ್ಟು ಬೇಕೋ ಅದು ಕ್ವಾಂಟಿಟಿ ತಕ್ಕಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೆನೆಸೋದಕ್ಕೆ ಸ್ವಲ್ಪ ಮಾಮೂಲಾಗಿ ಚಪಾತಿಗೆ ಎಷ್ಟು ಉಪ್ಪು ಹಾಕ್ತೀರೋ ಅಷ್ಟೇ ಹಾಕಿ ಸಾಕು. ಅದಕ್ಕೆ ಸ್ವಲ್ಪ ನೀರು ಸ್ವಲ್ಪನೇ ಹಾಕ್ತಾ ಕಲಿಸ್ತೀನಿ. ಆಲ್ಮೋಸ್ಟ್ ನೆಂದಿದೆ. ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಒಂದು 10 ನಿಮಿಷ ಇದನ್ನು ನೆನೆಯೋದಕ್ಕೆ ಬಿಟ್ಬಿಟ್ಟು ತಣ್ಣಗೆ ಆಗೋಷ್ಟೊತ್ತಿಗೆ ಹಿಟ್ಟು ಕಲಸಿಟ್ಟಿನಿ. ಇದು 20 ನಿಮಿಷ ನೆನೆಯಲ್ಲಿ. ಅಷ್ಟೊತ್ತಿಗೆ ಇದನ್ನು ಮಿರ್ಚಿ ಗೋಳಿಸ್ಕೊಳ್ಳೋಣ. ಮತ್ತು ಪಟ ಸಿಡಿತಿರ್ತೈತಲ್ಲ, ಇದನ್ನು ಈ ಥರ ಗೀಚ್ಕೋಬೇಕು. ಗೀಚ್ಕೊಂಡು ಗೋಳಿಸ್ಕೊಳ್ಳೋದು. ಇದು ಇಟ್ಕೊಳ್ಳೋಣ. ಹಂಚಿಟ್ಕೊಳ್ಳಿ. ನಿಮಗೆ ಬಾಣಲೆ ಬೇಕಾದರೆ ಬಾಣಲೆ ಇಟ್ಕೊಳ್ರಿ, ಹಂಚಬೇಕಂದ್ರೆ ಸ್ವಲ್ಪ ತಗ್ಗಿರೋ ಹಂಚಿದ್ರೆ ಚೆನ್ನಾಗಿರ್ತದೆ. ಹಂಚು ಕಾದೈತೆ. ನಾವು ದಪ್ಪ ಮೆಣಸಿನ್ಕಾಯಿನ ಈ ಥರ ಸೀಳಿರ್ತೀವಲ್ಲ ಅವನ್ನ ಇದಕ್ಕೆ ಹಾಕೊಳ್ಳೋಣ. ಈಗ ಇಷ್ಟು ಉದ್ದಾಯಿತು. ಬೆಳ್ಳಗೆ ಈ ಥರ ಚೆನ್ನಾಗಿ ಕಾಣ್ತಿರ್ತಾವಾಗಲೇ ಆಗಿದಾವ ಅಂತ. ಅದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕ್ತೀನಿ. ಉಪ್ಪು ಜೀರಿಗೆ ಹಿಡಿಯೋಕ್ಕಾಗಿ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಅದಕ್ಕೆ ನಾನು ಸ್ವಲ್ಪ ಜೀರಿಗೆ ಪುಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ ನೈಸ್ ಉಪ್ಪು ಹಾಕ್ತಾಯಿದ್ದೀನಿ. ಇದಾಗಿದೆ. ಚೆನ್ನಾಗಿದು ಎಲ್ಲ ಉಪ್ಪು ಖಾರ ಹಾಕ್ಕೊಳ್ಳಂಗೆ ತಿರುಗಿದ್ರೆ ಸಾಕು. ಹಂಚಿನ ಹಿಟ್ಟಿಗೆ ಸಾಕು. ಹಾಕಿದ್ದು ನಾವು ಪರೋಟ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡೋಣ. ಈಗ ಇದಕ್ಕೆ ಸ್ವಲ್ಪ ಹಾಕ್ಕೊತೀನಿ, ಗುಳ್ಳಿ ಮಾಡ್ಕೊತೀನಿ. ಇವನ್ನ ಚೆನ್ನಾಗಿ ನಾದ್ಕೊತೀನಿ. ಸ್ವಲ್ಪ ಆಗಲೇ ನಾದಿಟ್ಟಿದ್ದೆ, ನಾವು ಸ್ವಲ್ಪ ನಾದ್ಕೊತೀನಿ. ಇದು ಚಪಾತಿ ಹಿಟ್ಟಿನಗಿನ್ನ ಸ್ವಲ್ಪ ಜಾಸ್ತಿ ತಗೊಳ್ರಿ, ಯಾಕಂದರೆ ಇದು ಆಗ್ತದಲ್ಲ ಅದಕ್ಕೆ. ಚಪಾತಿ ಹಿಟ್ಟಿನಗಿನ್ನ ಸ್ವಲ್ಪ ಜಾಸ್ತಿ ಇರಲಿ. ಇಷ್ಟು ಇರಲಿ. ಇದು ಚಪಾತಿ ಗುಂಡೆ ಇಷ್ಟಿದ್ರೆ ಸಾಕು. ಯಾವಾಗ ತಿನ್ಬೇಕನ್ಸುತ್ತೋ ಅವಾಗ ಬಿಸಿ ಬಿಸಿವು ಹಾಕ್ಕೊಂಡು ತಿನ್ಬೋದು. ಪಲ್ಯ ಒಂದೇ ರೆಡಿ ಇದ್ದರೆ ಆಯಿತು. ಪಲ್ಯ ಮತ್ತು ಹಿಟ್ಟು ರೆಡಿ ಇಟ್ಟರೆ
ಪನ್ನೀರ್ ಪರೋಟ, ಆಲೂ ಪರೋಟ ಅವೆಲ್ಲ ನೋಡಿರ್ತೀರ. ಇದು ಗೋಬಿ ಪರೋಟ ಇಲ್ಲ ಹೇಳಿದರೆ ಗೋಬಿ ಪರೋಟ ಅಂತಾರೆ, ಆದರೆ ನಮ್ಮ ಮನೇಲಿ ಮಾತ್ರ ಭಾರಿ ಇಷ್ಟಪಟ್ಟು ತಿಂತಾರೆ. ದೊಡ್ಡದಾದರೆ ಒಂದು ಗೋಬಿ ಸಾಕಾಗುತ್ತೆ ನಮ್ಮ ಮನೆಗೆ, ಭಾಳ ಜನ ಆದರೆ ಒಂದೆರಡು ಬೇಕಾಗುತ್ತೆ. ಈಗ ಸದ್ಯಕ್ಕೆ ಇಷ್ಟೇ ಸಾಕು. ಇದನ್ನು ನಾನು ಗೋಧಿ ಹಿಟ್ಟು ಹಚ್ಕೊಂಡು ಲಟ್ಟಿಸ್ಕೊತೀನಿ. ಇಷ್ಟೇ ಸಾಕು, ಲಟ್ಸ್ಕೊಳ್ಳೋದು ಇಷ್ಟೇ ಸಾಕು. ಇದರಲ್ಲಿ ನಾವು ಈ ಪಲ್ಯನ ಇದರೊಳಗೆ ಹಾಕೋಣ, ಮಾಡೋಣ. ಈ ಥರ ತುಂಬಿಸಿಡೋಣ. ಸ್ವಲ್ಪ ಬರುತ್ತೆ, ಬರೋದಾದ್ರೆ ಬರಲಿ, ಇಲ್ಲಾಂದರೆ ಹಿಂಗೆ ಪ್ಯಾಕ್ ಆದರೂ ಮಾಡ್ಬೋದು, ಇಲ್ಲ ಸ್ವಲ್ಪ ಬಂತಂದ್ರೆ ತೆಗಿಬೋದು. ಇದರೊಳಗೆ ಗಾಳಿ ಫೀಲ್ ಆಗಿರುತ್ತಲ್ಲ, ಈ ಥರ ಒಂದು ಸ್ವಲ್ಪ ಚುಚ್ಕೊಂಡ್ರೆ ಇಲ್ಲೆಲ್ಲ ಗಾಳಿ ಹೊರಗೆ ಹೋಗುತ್ತಿದೆ. ಆಮೇಲೆ ಮತ್ತೆ ಇದಕ್ಕೆ ಚಪಾತಿಗೆ ಹಾಕ್ಸೋಣ. ಅಷ್ಟೊತ್ತಿಗೆ ಹಂಚ್ಕಾಯಿ ಹಾಕಿಡೋಣ. ಇದು ಚಪಾತಿಗೆ ಲಟ್ಟಿಸ್ಕೊಳ್ಳೋಣ. ನಿಧಾನಕ್ಕೆ ಲಟ್ಟಿಸ್ಕೊಂಡ್ರೆ ಏನು ಅವಸರ ಬೀಳೋದು ಬೇಡ, ಹೊತ್ತಿ ಲಟ್ಟಿಸ್ಬಿಡ್ರಿ. ಆಮೇಲೆ ಸ್ಮೂತಾಗಿ ಇಟ್ಕೊಂಡ್ರೆ ದಪ್ಪ ಆದ್ರೂ ಪರವಾಗಿಲ್ಲ, ಇದೆ ಚೆನ್ನಾಗೇ ಇರುತ್ತೆ. ತೆಳ್ಳಗೆ ಮಾಡ್ಬೇಕನ್ನೋ ಇದೇನಿಲ್ಲ, ಹೆಂಗೆ ಬೇಕೋ ಹಂಗೆ ಮಾಡ್ಕೊಬೋದು. ನಿಮಗೆ ತುಪ್ಪ ಬೇಕಂದರೆ ತುಪ್ಪ ಹಾಕ್ಕೋಬೋದು, ಎಣ್ಣೆ ಬೇಕಂದರೆ ಎಣ್ಣೆ ಹಾಕ್ಕೋಬೋದು. ನಾನು ತುಪ್ಪ ಇದೆ ಅಲ್ವಾ, ತುಪ್ಪ ಹಾಕ್ಕೊತೀನಿ. ತುಪ್ಪ ತಿನ್ನಲ್ಲ ಅನ್ನೋರು ಎಣ್ಣೆನೇ ಹಾಕ್ಕೋಬೋದು. ಇದನ್ನು ಈ ಥರ ತಗೊಂಡು ಈ ಥರ ಹಾಕ್ತೀನಿ ನಾನು. ಇದಕ್ಕೊಂದು ಸ್ವಲ್ಪ ತೋರಿಸ್ತೀನಿ ನಾನು. ಇದು ಮೈದಾ ಪರೋಟ ಅಲ್ಲ, ಇದು ಗೋಧಿ ಪರೋಟ ಆಗಿರೋದ್ರಿಂದ ಬೇಗನೆ ಡೈಜೆಷನ್ ಕೂಡ ಚೆನ್ನಾಗಾಗುತ್ತೆ. ಅಲ್ಲಿ ಅದು ಆಗ್ತಾ ಇರ್ತೈತೆ. ಇನ್ನೊಂದು ಸ್ಟಫಿಂಗ್ ಮಾಡ್ಕೊಂಬಿಡೋಣ, ಬೇಗನೆ ಆಗ್ತವೆ. ಇದು ಸ್ಟಫಿಂಗಲ್ಲಿ ಇದರಲ್ಲಿ ಈ ಥರ ಮಾಡಿಕೊಂಡ್ರೆ ಆಯಿತು. ಇದು ಇನ್ನೊಂದು ಆಯಿತು. ಇದು ಅಷ್ಟೊತ್ತಿಗೆ ಒಂದು ರೆಡಿ ಆಗಿದೆ. ಇದು ತೆಗೆದುಬಿಡೋಣ. ಇದಾಗಿದೆ. ಈ ಪರೋಟ ಕಾಂಬಿನೇಷನ್ನು ಮೊಸರು ಮತ್ತು ಇದು ನಾನು ಗೋಡಿಸಿದ ಮೆಣಸಿನ್ಕಾಯಿನ ಇಟ್ಕೊಡ್ತಾ ಇದ್ದೀನಿ. ಇಷ್ಟೊತ್ತು ನೋಡಿದ್ವಲ್ಲ ಗೋಬಿ ಪರೋಟ ಇಷ್ಟು ಈಸಿಯಲ್ಲಿ ಮಾಡ್ಬೋದು ಅಂತ ತಿಳ್ಕೊಂಡ್ವಿ. ಹಾಗೆ ತುಂಬ ಟೇಸ್ಟಿಯಲ್ಲಿ ಇತ್ತು. ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಈ ಗೋಬಿ ಪರೋಟ ನೀವು ಟ್ರೈ ಮಾಡಿ ಹೇಗಿದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಓಕೆ ಬಾಯ್, ಮತ್ತೊಂದು ರೆಸಿಪಿಯಲ್ಲಿ ಭೇಟಿ ಆಗೋಣ.